ಫ್ರೂಟ್ ಸಲಾಡ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಬೊಗಾಣಿ ತೊಗೋಬೇಕು. ಬೊಗಾನಿಗೆ ನಾ ಒಂದು ಅರ್ಧ ಲೀಟ್ರ್ ಹಾಲು ಹಾಕೊಳತ್ತೀನಿ ರೀ. ಮನೆ ಹಾಲಿವು, ಪಾಕೆಟ್ ಹಾಲಲ್ಲ. ಅರ್ಧ ಲೀಟ್ರ್ ಹಾಲು. ಸಲಾಡ್ ಮಾಡ್ಬೇಕಂದ್ರೆ ಕಸ್ಟರ್ಡ್ ಪೌಡ್ರ್ ತರಬೇಕ್ರಿ. ಇದು ನೋಡ್ರಿ ಕಸ್ಟರ್ಡ್ ಪೌಡ್ರ್ ಹಾಕಕತ್ತೇನೆ. ಇದನ್ನು 3 ಸ್ಪೂನ್ ಹಾಕ್ಬೇಕ್ರಿ. ಒಂದು ಅರ್ಧ ಲೀಟ್ರ್ ಹಾಲಿಗೆ 3 ಸ್ಪೂನ್ ಹಾಕ್ತನು. ಇದಕ್ಕೆ ಒಂದು ಬಟ್ಲ ತೊಗೊಂಡಿನಿ. ಅದಕ್ಕೆ 1 2 3 ಸ್ಪೂನ್ ಹಾಕಿ ಇನ್ನು ಡಬ್ಬಿನ ಸೈಡಿಗೆ ತೆಗೆದಿಡ್ತೇನೆ ರೀ. ಈಗ ತೆಗೆದಿಟ್ಟ ಇದಕ್ಕೆ ಬಟ್ಲಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಹಾಲಿಗೆ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾನೆ ಇದಕ್ಕೆ ಬಟ್ಲಕ್ಕೆ ಪೌಡ್ರಕ್ಕೆ ಮಿಕ್ಸ್ ಆಗಬೇಕಿದ್ನ. ಈ ಪೌಡ್ರು ಕರಗುವಷ್ಟು ಹಾಲು ಹಾಕೇನಿ ರೀ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಸ್ವಲ್ಪ ಒಂದು ಬಾಯಿ ಹತ್ತಂಗಿಲ್ಲ, ಒಂದು ಸ್ವಲ್ಪ ಹತ್ತೈತಿ ಹಾಲು. ಪೌಡ್ರ್ ಹಾಲೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚೆಂದಂಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟು ಹೊಡಿಬಾರ್ದು. ಡೈರೆಕ್ಟ್ ಪೌಡ್ರ ಅರ್ಧ ಲೀಟ್ರ್ ಹಾಲಿಗೆ ಹಾಕಿದ್ರೆ ಜಲ್ದಿ ಮಿಕ್ಸ್ ಆಗಂಗಿಲ್ಲ ಅದು. ಅದಕ್ಕೆ ಸಣ್ಣದೊಂದು ಬಟ್ಲಾಗ ಪೌಡ್ರ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಗರ 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 ತಿರುವಿ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಈಗ ಎಲ್ಲಿ ಗಂಟು ಉಳ್ದಿಲ್ಲ, ಎಲ್ಲ ಕರಗೈತಿ ನೋಡ್ರಿ. ಒಂದು ಉಳ್ದೈತಿ, ಅದನ್ನು ಮಿಕ್ಸ್ ಮಾಡ್ತೀನಿ ಈಗ ಎಲ್ಲ ಮಿಕ್ಸ್ ಆದಿಂದ ಇದನ್ನು ಮೊದಲ ಎತ್ತಿಟ್ಕೊಂಡು ನೋಡ್ರಿ ಅರ್ಧ ಲೀಟ್ರ್ ಹಾಲು ಬೊಗಾನ್ಯಾಗ. ಅದಕ್ಕೆ ಈ ಪೌಡ್ರ್ ಹಾಲನ್ನು ಮಿಕ್ಸ್ ಮಾಡ್ತೀನಿ. ಅಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಕಲರ್ ಚೇಂಜ್ ಆಯ್ತು ಹಾಲಿಂದು, ಬೆಳ್ಳಗಿತ್ತು ಈಗ ಎಲ್ಲೋ ಕಲರ್ ಆಗಿತ್ತು ಒಂದು ಸ್ವಲ್ಪ ಲೈಟಿಂಗಿ. ಹಾಲು ಬಿಸಿ ಮಾಡ್ಕೊಳಕ್ಕೆ ಇಟ್ಕೋಬೇಕು. ಇನ್ನು ಗ್ಯಾಸಿನ ಮೇಲಿಟ್ಟು ಬಿಸಿ ಮಾಡ್ಕೊತೀನಿ. ಈಗ ಒಂದು ಕುದಿ ಕುದಿಸ್ಬೇಕ್ರಿ. ಒಂದು ಕುದಿ ಮಟ್ಟ ಕೈ ಬಿಡಬಾರ್ದು, ಗರ 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 ತಿರುಗಬೇಕು ನೋಡ್ರಿ. ನಾನು ಬೊಗಾನಿ ತಳಕ ಹತ್ತುವಂಗೆ ಈ ಥರದ ಚಮಚೆ ತೊಗೊಂಡೇನಿ. ನಮ್ಮ ಕಡೆ ಕಡ್ತಾರ ಅಂತಾರ್ರಿ. ಕಡ್ತಾರ ತೊಗೊಂಡು ತಿರ್ವಾಕತ್ತೇನಿ. ಸ್ವಲ್ಪ ಕೈ ಬಿಡಂಗಿಲ್ಲ ನಾನು. 1 ಸೆಕೆಂಡ್ ಕೈ ಬಿಟ್ರೂ ಜೋರ್ಸಿಟ್ಟಿದ್ದಕ್ಕೆ ಎಲ್ಲ ಹೊತ್ತು ಬಿಡ್ತೈತ್ರಿ ಹಾಲು ಕೆಳಗೆ. ಅದಕ್ಕೆ ಸಣ್ಣಂಗೆ ಇಟ್ಕೊಂಡನ ಬಡ ಬಡ ತಿರುವಾಕತ್ತೇನಿ ನೋಡ್ರಿ. ಹಾಲು ಇನ್ನೂ ತಿಳುವದಾವು, ಗಟ್ಟಿಯಾಗಿಲ್ಲ. ಅದಕ್ಕೆ ಬಡ ಬಡ ತಿರುಗಬೇಕು, ಹತ್ತಬಾರ್ದ್ರಿ ಕೆಳಗೆ. ಹಾಲು ಗಟ್ಟಿ ಆಗೋವರೆಗೂ ತಿರುಗಬೇಕ್ರಿ ನೋಡ್ರಿ. ಇನ್ನೂ ಗಟ್ಟಿ ಆಗಿಲ್ಲ, ಅಳಕದಾವು. ಈಗ ಒಂದು ಸ್ವಲ್ಪ ಗಟ್ಟಿ ಆಗತ್ತವು. ಭಾಳ ಜಲ್ದಿ ಆಗ್ತೈತ್ರಿ ಇದು, ಅದಕ್ಕೆ ಕೈ ಬಿಡಬಾರ್ದು. ಒಂದು ಕುದಿ ಬರೋಟ್ಗೆನ ಹಾಲು ಪೂರ್ತಿ ಗಟ್ಟಿ ಆಗಿಬಿಡ್ತಾವೆ. ತಿರುಲಿಲ್ಲ ಅಂದ್ರೆ ಕೆಳಗೆಲ್ಲ ಹೊತ್ತು ಬಿಡ್ತೈತಿ ನೋಡ್ರಿ. ಗಟ್ಟಿ ಆತಿಲ್ಲ, ಹಿಂಗೆ ಗೊತ್ತಾಗ್ತೈತೆ ನೋಡ್ರಿ ತಿರುಗುವಾಗ. ನೋಡ್ರಿ ಎತ್ತು ತೋರಿಸ್ತನು ಎಷ್ಟು ಗಟ್ಟಿಯಾಗ್ಯಾವು. ನೋಡ್ರಿ ಎಲ್ಲ ಕರೆಕ್ಟಿಂಗ್ ಬಂದೈತಿ. ಈಗ ಹಾಲು ಗಟ್ಟಿಗ್ಯಾವು, ಸಣ್ಣಂಗಿ ಕುದಿ ಬರತೈತಿ ನೋಡ್ರಿ. ಈಗ ಇದೊಂದು ಕುದಿ ಬಂತ್ರಿ, ಒಂದು ಕುದಿಗೆ ರೆಡಿ ಆಗಿರ್ತೈತಿ ಅದ. ಇಷ್ಟ ಆದರೆ ಸಾಕ್ರಿ. ನೋಡ್ರಿ ಕರೆಕ್ಟ್ ಆಗೈತಿ, ಮೇಲೆ ಕೆನೆ ಬರತೈತಿ. ಇನ್ನು ತೆಗೆದ ಕೆಳಗೆ ಇಳಿಸಿಡ್ತೀನಿ. ಈಗ ನೋಡ್ರಿ ಕೆನೆ ಬಂದೈತಿ, ಇಷ್ಟು ಗಟ್ಟಾಗಿರಬೇಕು. ಇದಕ್ಕೆ ಒಂದು ಬಟ್ಲ ಸಕ್ರೆ ಹಾಕ್ಬೇಕು. ಒಂದು ಬಟ್ಲ ಸಕ್ರೆ ಹಾಕ್ತೀನಿ ಇದಕ್ಕೆ. ಒಂದು ಬಟ್ಲೆ ಸಕ್ರೆ, ಯಾಕಂದ್ರೆ ಹಣ್ಣು ಭಾಳ ಸ್ವೀಟ್ ಇರ್ತಾವೆ, ಅದಕ್ಕೆ ನಾನು ಒಂದು ಬಟ್ಲೆ ಹಾಕತ್ತೀನಿ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ತೊಗೊತ್ನು, 4 ಏಲಕ್ಕಿ ತೊಗೊಂಡೇನಿ. ಇನ್ನೂ ಜಜ್ತೀನಿ ರೀ. ಜಜ್ಜು ಕಲ್ಲಾಗ ಹಾಕಿ
ಸಣ್ಣಂಗಿ ಪುಡಿ ಮಾಡ್ಕೋತನು ಜಜ್ಜಿ. ನೋಡ್ರಿ ಈಗ ಸಣ್ಣಗೈತಿ. ಇನ್ನು ಇದಕ್ಕೆ ಹಾಕ್ತನು. ಹಾಲು ಬಿಸಿ ಇದ್ದಾಗನ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಾಕಿನ್ರಿ. ಸ್ವಲ್ಪ ಸಕ್ಕರೆ ಹೀರ್ಕೋತೈತಿ, ಎಲ್ಲ ಕರಗ್ತೈತಿ ಬಿಸಿ ಇದಕ್ಕಾಗಿ. ಅದಕ್ಕೆ ಈಗ ಮಿಕ್ಸ್ ಮಾಡಿಟ್ಟನು. ಇದು ತಣ್ಣಗಾಗ್ಬೇಕ್ರಿ. ತಣ್ಣಗಾದಿಂದ ಹಣ್ಣದು ಹೊಕ್ಕಕ್ಕೆ ಚಲೋ. ಅದಕ್ಕೆ ಈಗ ಹಾಲನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಹಣ್ಣು ತೊಗೋತನು. ಪಪ್ಪಾಯಿ, ದಾಳಂಬ್ರಿ, ಚಿಕ್ಕು, ಒಂದು 5 ಬಾಳೆಹಣ್ಣು, ಆ್ಯಪಲ್ಲ ಇಷ್ಟ ಅದಾವ್ರಿ. ಈಗ ಎಲ್ಲ ಹಣ್ಣಿಂದ ಸಿಪ್ಪಿ ತೆಗೆದ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಪಪ್ಪಾಯಿ, ಬಾಳೆಹಣ್ಣು, ಚಿಕ್ಕು, ಆ್ಯಪಲ್ಲ ಈಗ ತಣ್ಣಗಾಗೈತ್ರಿ. ಇದಕ್ಕೆ ಒಂದೊಂದು ಹಾಕ್ತನು. ದಾಳಂಬರಿ, ಚಿಕ್ಕು, ಬಾಳೆಹಣ್ಣು, ಆ್ಯಪಲ್, ಪಪ್ಪಾಯಿ. ಈಗ ಎಲ್ಲ ಹಾಕೇನ್ರಿ ಹಣ್ಣುಗಳ. ಈಗ ಚೆಂದಂಗೆ ಮಿಕ್ಸ್ ಮಾಡಬೇಕು. ತಣ್ಣಗಾದಿಂದ ಚಲೋ ಇರ್ತೈತ್ರಿ, ಐಸ್ ಕ್ರೀಮ್ ಥರ. ಅದಕ್ಕೆ ತಣ್ಣಗೆ ಮಾಡೋಕ್ಕೆ ಫ್ರಿಜ್ ಒಳಗೆ ಇಡಬೇಕು ಒಂದು ಸ್ವಲ್ಪ ಹೊತ್ತು. ಈಗ ತಣ್ಣಗಾಗೈತ್ರಿ, ಎಲ್ಲ ಮಿಕ್ಸ್ ಮಾಡೀನಿ. ಹಣ್ಣು ಹಾಕಿ ಎಲ್ಲ ಮಿಕ್ಸ್ ಮಾಡೀನಿ. ಈಗ ಒಂದು ಬಟ್ಲಾಗ ಹಾಕ್ತನು. ನೋಡ್ರಿ ಸಲಾಡ್ ಮಸ್ತಾಗೈತಿ. ಟೇಸ್ಟ್ ಹೆಂಗಾಗೈತೆ ತಂದ ನೋಡ್ಬೇಕ್ರಿ. ನೋಡ್ರಿ ಟೇಸ್ಟ್ ಹೆಂಗಾಗೈತೆ ಮಸ್ತಾಗೈತ್ರಿ. ನೀವು ಮಾಡಿ ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ.